ಭಾರತೀಯ ಚಲನಚಿತ್ರ ರಂಗಕ್ಕೆ ದೊಡ್ಡ ಇತಿಹಾಸ ಇದೆ. ಅದರಲ್ಲೂ ಕರ್ನಾಟಕ ಚಲನಚಿತ್ರ ಅಂದರೆ ದೊಡ್ಡ ಮನೆ. ಯಾವಾಗಲೂ ದೊಡ್ಡ ಮನೆನೇ. ಯಾಕೆ ಹೇಳ್ತೀನಿ ಅಂದರೆ, ಶಿವಣ್ಣ ಮತ್ತು ನನ್ನ ಸಂಬಂಧ 1998ರಿಂದ ಇವತ್ತಿನವರೆಗೂ ಹಾಗೇ ಇದೆ. ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. AK-47 ಶೂಟಿಂಗು ನನಗೊಂದು ಸಣ್ಣ ಪಾತ್ರ ಹಾಕ್ಸಿದ್ರು. ಅದರಲ್ಲಿ 98 99 ಆಗಿರಬಹುದು. AK-47 ಶೂಟಿಂಗು, ಕಾಮಿಡಿ ಸೀನು. ಅದರಲ್ಲಿ ಒಂದು ಡೈಲಾಗು, ದೇವ್ರ ಪ್ರತ್ಯಕ್ಷ ಆದರೆ ನೀವು ಏನು ಕೇಳ್ತೀರಿ ಅಂತ. ದೇವರು ಅಕಸ್ಮಾತ್ತಾಗಿ ದಿಢೀರಂತ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಏನು ವರ ಬೇಕಪ್ಪ ಅಂತ ಕೇಳಿದ್ರೆ ನೀವೇನಂತ ಕೇಳ್ಕೊತೀರಾ? ನಾನು ಒಂದು 10 ಲಕ್ಷ ರೂಪಾಯಿ ಕ್ಯಾಶ್ ಕೇಳ್ತೀನಿ, ಯಾಕಂದರೆ ಸರ್ಕಾರ ನಮ್ಗೆ ಕೆಲಸ ಕೊಡಲ್ಲ, ಅದನ್ನು FD ಮಾಡಿ ಬರೋ ಬಡ್ಡಿನಲ್ಲಿ ಜೀವನ ನಡೆಸ್ತೀನಿ ಅಂತ. ಸರ್, ನಾನಂತೂ ಒಂದು 10 ಲಕ್ಷ ರೂಪಾಯಿ ಕ್ಯಾಶ್ ಕೇಳ್ತೀನಿ. ಯಾಕಂದರೆ ನಮ್ಮ ಟ್ಯಾಲೆಂಟಿಗೆ ಗೌರ್ಮೆಂಟ್ ಕೆಲಸ ಕೊಡೋದಿಲ್ಲ ಸರ್. ಅಟ್ಲೀಸ್ಟ್ ಆ ಹಣನ ಬ್ಯಾಂಕಲ್ಲಿ FD ಮಾಡಿ ತಿಂಗಳ ಬರೋ ಬಡ್ಡಿ ದುಡ್ಡು ತಿಂದು ಹಾಯಾಗಿರ್ತೀನಿ ಸರ್. ಸೀನ್ ಮುಗಿಸಿ ಆ ಸೀನಲ್ಲಿ ಶಿವಣ್ಣರು ಈ ಶರ್ಟ್ ಸರಿ ಇಲ್ಲ, ಬೇರೆ ಶರ್ಟ್ ಹಾಕೋ ಅಂತೇಳಿ ಹಾಕ್ಸಿ ಇನ್ನೊಂದ್ಸರಿ ಟೇಕ್ ಮಾಡಿದ್ರು. ಓಕೆ ಆಯಿತು. ಓಕೆ ಆದಮೇಲೆ ಬ್ರೇಕ್ ಆಯಿತು. ಯೂಶುವಲಿ ಡೈರೆಕ್ಟ್ರು, ಟೆಕ್ನಿಷಿಯನ್ಸು, ಕ್ಯಾಮ್ರಾಮನ್ ಎಲ್ಲ, ಹೀರೋ ಎಲ್ಲ ಕೂತ್ಕೊಂಡು ಒಂದು ಕಡೆ ಊಟ ಮಾಡ್ತಿರ್ತಾರೆ, ಚರ್ಚೆ ಮಾಡ್ತಾ. ಸಹ ಕಲಾವಿದರೆಲ್ಲ ದೂರದಲ್ಲಿ ಇನ್ನೊಂದು ಕಡೆ ಊಟ ಮಾಡ್ತಿರ್ತಾರೆ. ನಾನು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮನೆಯಿಂದ ಡಬ್ಬಿ ತಂದಿದ್ವಿ. ನಮ್ಮ ಬಂಜಾರ ಖಾದ್ಯ ಏನಂದರೆ ಸಳೋಯಿ ಅಂತ, ಅದು ನಮ್ಮ ಸ್ನೇಹಿತರು ಮಾಡಿಸ್ಕೊಂಡ್ಬಂದಿದ್ರು. ಅದನ್ನು ತಿಂತ ಕೂತಿದ್ವಿ. ಶಿವಣ್ಣವ್ರು ಇದ್ದಕ್ಕಿದ್ದಂಗೆ ನಮ್ಮ ಮುಂದೆ ಎಂಟ್ರಿ ಆದರು. ಬಂದು ಏನೋ ತಿಂತಾಯಿದ್ರಿ ಅಂತ ಕೈ ಹಾಕಿ ಎತ್ಕೊಂಡು ತಿಂದರು. ಶಿವಣ್ಣ ಅಂದೆ. ಏನು ನಮ್ಮ ತಟ್ಟಲ್ಲಿ ಇದ್ರೆ ನಮಗೇನಂದರೆ ರಾಜ್ಕುಮಾರ್ ಮಗ ಶಿವಣ್ಣ ಅಷ್ಟು ಗ್ರೇಟ್ ವ್ಯಕ್ತಿ ನಮ್ಮ ಹತ್ರ ಬಂದು ಸರಳವಾಗಿ ಕೈ ಹಾಕಿ ತಿನ್ನೋದು ಅಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏನಪ್ಪ ಮನುಷ್ಯರು ತಾನೇ ನೀವು, ಏನಾಯಿತು ತಿಂದರೆ ಅಂದರು. ತಿಂದಾದ್ಮೇಲೆ ಕುತ್ಕೊಂಡು ಒಂದಷ್ಟು ನಮ್ಮ ಪ್ರದರ್ಶನ ಕಲಾ ವಿಭಾಗ, ಹಾಸ್ಟೆಲ್ ಸಮಸ್ಯೆ ಇವೆಲ್ಲ ಕೇಳಿದರು. ಆಮೇಲೆ ಅವರು ಇನ್ನೊಂದು ಸರಿ ಜ್ಞಾನ ಭಾರತಿಗೆ ಬಂದರು. ಅದು ಮಿಸ್ಟರ್ ಪುಟ್ಟಸ್ವಾಮಿ ಶೂಟಿಂಗು, ಸ್ಪೋರ್ಟ್ಸ್ ಆಫ್ ಇಂಡಿಯಾದಲ್ಲಿ. ಆ ಸಂದರ್ಭದಲ್ಲಿ ಇದೇ ಥರ ಸಿಕ್ಕಾಗ ಶಿವಣ್ಣ ಹಾಸ್ಟೆಲ್ ಸಮಸ್ಯೆ ಅವು ಇವನು ಚರ್ಚೆ ಮಾಡ್ತಾ ಕೂತಿದ್ದಾಗ ಅಣ್ಣವ್ರ ಹೆಸರು ಒಂದು ಗೋಲ್ಡ್ ಮೆಡಲ್ ಇಡಬೇಕು ಅಂತ ಅದೆಲ್ಲ ಮಾತಾಡಿದ್ವಿ. ಅದೆಲ್ಲ ನಮ್ಮ ಇವರು ಅಮ್ಮವ್ರು ಕೇಳಬೇಕು ಅಂತೆಲ್ಲ ಅವ್ರು ಹೇಳಿದ್ರು. ಆಗಲಿ ಅದು ಕೇಳೋಣ ಅಂತಂದ್ವಿ. ಆಮೇಲೆ ಒಂದು ನಮ್ಮ ಸ್ನೇಹಿತೆಗೆ ಮೆಡಿಕಲ್ ಸೀಟ್ ಮಾಡಿಸಿದ್ವಿ ನಾವು. ಫೀಸ್ ಕಟ್ಟಕ್ಕೆ ದುಡ್ಡು ಇರಲಿಲ್ಲ. ಶಿವಣ್ಣ ಅವ್ರಿಗೆ ಅದನ್ನು ಪ್ರಸ್ತಾಪ ಮಾಡಿದಾಗ ಎಷ್ಟಾಗುತ್ತೆ ಅಂದರು. ಆ ಕಾಲಕ್ಕೆ ಅವರೊಂದು 10-20 ಸಾವಿರ ರೂಪಾಯಿ ಅವ್ರಿಗೆ ಸಹಾಯ ಮಾಡಿದರು. ಅವ್ರು ಇವತ್ತು ಒಳ್ಳೆ ಡಾಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ದೊಡ್ಡ ಮನೆ ಯಾರಿಗೂ ಸಹಾಯ ಮಾಡಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ. ನಮ್ಮಲ್ಲಿ ಪ್ರದರ್ಶನ ಕಲಾ ವಿಭಾಗದಲ್ಲಿ ತುಂಬ ಚರ್ಚೆ ಆಗ್ತಿತ್ತು. ರಾಜ್ಕುಮಾರ್ ಅವ್ರ ಮನೆ, ರಾಜ್ಕುಮಾರ್ ಅವ್ರ ಹಾಡು, ಅವ್ರ ಸಂಗೀತದ ಬಗ್ಗೆ ಎಲ್ಲ. ಆವಾಗ ತುಂಬ ಜನ ಹೇಳೋರು, ರಾಷ್ಟ್ರ ಪ್ರಶಸ್ತಿ ಬಂದಿದೆ ಸಂಗೀತಕ್ಕೆ, ನಾವೆಲ್ಲ ಸಂಗೀತದಲ್ಲಿ ಶಾಸ್ತ್ರೀಯ ಕಲಿತವರು, ಹಾಗೆ ಹೀಗೆ ಅಂತೆಲ್ಲ ಮಾತಾಡೋರು. ಅವರು ಯಾರನ್ನು ದೊಡ್ಡವ್ರು ಅಂದ್ಕೊಂಡಿದ್ರಲ್ಲ ಅವ್ರನ್ನ ಭೇಟಿ ಮಾಡಿ ಬಂದಮೇಲೆ, ಆಮೇಲೆ ರಾಜ್ಕುಮಾರ್ ಅವ್ರನ್ನೂ ಭೇಟಿ ಮಾಡಿ ಬಂದಮೇಲೆ ಈ ಮನೆ ಯಾಕೆ ದೊಡ್ಡ ಮನೆ ಅನ್ನೋದನ್ನು ಅವರು ಎಕ್ಸ್ಪ್ಲೈನ್ ಮಾಡಿ ಹೇಳೋರು ನಮಗೆ. ಶಿವಣ್ಣ, ಪುನೀತು ಎಲ್ಲ ಅಲ್ಲಿ ಕ್ಲಬ್ಬಲ್ಲಿ ನಮಗೆ ಆಗಾಗ ಸಿಗೋರು. ನಾವೆಲ್ಲ ಕಾಲೇಜ್ ಡೇಸಲ್ಲಿ ಸ್ನೇಹಿತರ ಥರ ಇರ್ತಾಯಿದ್ವಿ. ಪುನೀತ್ ಅಂತೂ ನಮಗೆ 4-5 ಸಿನಿಮಾ ಮಾಡಿದೆ, ಶಿವಣ್ಣವ್ರ ಜೊತೆಗೆ ಒಂದು 4-5 ಸಿನಿಮಾ ಮಾಡಿದೆ. ರಾಜ್ಕುಮಾರ್ ಅವ್ರಿಗೆ ನಾಟಕ ಮಾಡೋದರಲ್ಲಿ ನಾವು ಸಹಾಯ ಮಾಡಿ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ವಿ. ಈ ಥರದ ಒಂದು ಬಾಂಧವ್ಯ ದೊಡ್ಡ ಮನೆಗೂ ನಮಗೆ ಅವತ್ತಿಂದ ಇವತ್ತಿನವರೆಗಿದೆ. ಅದಕ್ಕೆ ಅಲ್ವೇನ್ರಿ ಹೇಳೋದು, ದೊಡ್ಡ ಮನೆ ಯಾವಾಗಲೂ ದೊಡ್ಡ ಮನೆಯೇ. ಎಲ್ಲರನ್ನೂ ಪ್ರೀತಿಸ್ತಾರೆ ಅವರು, ನಾವು ಪ್ರೀತಿ ಕೊಡಬೇಕಷ್ಟೇ.